ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿ ಇಂಥ ಒಂದು ಐತಿಹಾಸಿಕ ಸಮಾರಂಭದಲ್ಲಿ ಲಕ್ಷಾಂತರ ಯಡಿಯೂರಪ್ಪನವರ ಅಭಿಮಾನಿಗಳ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಆಶೀರ್ವಾದವನ್ನು ದಯಪಾಲಿಸಲು ಆಗಮಿಸಿರುವಂಥ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಅಭಿಮಾನಪೂರ್ವಕವಾಗಿ ವಿರಾಜಮಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಲ್ಲಿ ಹಾಗೂ ವೇದಿಕೆ ಮೇಲೆ ಭಾಳಷ್ಟು ಜನ ಮಂತ್ರಿ ಮಹೋದಯರು, ಎಲ್ಲ ರಾಜಕೀಯ ಮುತ್ಸದ್ದಿಗಳು, ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಗೋವಿಂದ ಕಾರಜೋಳ ಅವರು ಭಾಳಷ್ಟು ಜನ ಇದ್ದೀರಿ. ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗಾಗಲೇ ಎಲ್ಲ ಪೂಜ್ಯರು ಮಾತನಾಡಿದ್ದಾರೆ. ಇಲ್ಲಿ ಒಂದು ಮಾತನ್ನು ನಾನು ಭಾಳ ಆತ್ಮಪೂರ್ವಕವಾಗಿ ಮನಸ್ಸಂತೋಷದಿಂದ ಹೇಳೋದಾದರೆ, ಕರ್ನಾಟಕದಲ್ಲಿ ವೀರಶೈವ ಮಠಮಾನ್ಯಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಸೇರಿದಂತೆ ಅನೇಕ ಮಠಮಾನ್ಯಗಳು ಎಲ್ಲ ಶೋಷಿತ ಸಮುದಾಯಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹ, ಅಕ್ಷರ ದಾಸೋಹವನ್ನು ನೀಡಿದಂಥ ಒಂದು ಕೀರ್ತಿ ನಮ್ಮ ರಾಜ್ಯದ ಎಲ್ಲ ಮಠಮಾನ್ಯಗಳಿಗೆ ಸಲ್ಲುತ್ತಾ ಇರುವಂಥ ಸಂದರ್ಭದಲ್ಲಿ ಬಹುತೇಕ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆರಂಭದಲ್ಲಿ ಆಗದೆ ಹೋಗಿದ್ದರೆ ನಮ್ಮಂಥ ಅನೇಕ ಶೋಷಿತ ಸಮುದಾಯದ ಮಠಮಾನ್ಯಗಳು, ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಠಮಾನ್ಯಗಳು ಇವತ್ತು ಗುಡಿಸಲಿನಲ್ಲಿ, ಶೆಡ್ನಲ್ಲಿ ಇರಬೇಕಾಗಿರುವಂಥ ವಾತಾವರಣ ಇತ್ತು. ಅದಕ್ಕೆ ಮುನ್ನುಡಿಯನ್ನು ಹಾಡಿ ಎಲ್ಲ ಶೋಷಿತ ಸಮುದಾಯದವರು ಕೂಡ ಮುಂದುವರೆದಿರುವಂಥ ಎಲ್ಲ ಮಠಮಾನ್ಯಗಳ ರೀತಿಯಲ್ಲಿ ಹಿಂದುಳಿದ ಶೋಷಿತ ಮಠಮಾನ್ಯಗಳು ಕೂಡ ತಲೆ ಎತ್ತಿ ನಿಲ್ಲಬೇಕು, ಆರ್ಥಿಕವಾಗಿ ಮುಂದೆ ಇರಬೇಕು, ಆ ಸಮುದಾಯಗಳು ಕೂಡ ಶಿಕ್ಷಣವಂತವಾಗಬೇಕು, ಸಾಮಾಜಿಕವಾಗಿ ಜಾಗೃತವಾಗಬೇಕನ್ನುವಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಅದಕ್ಕೆ ಮುನ್ನುಡಿಯನ್ನು ಆಡಿದರು. ಆ ಒಂದು ಪರಿಣಾಮವಾಗಿ ಇವತ್ತು ಎಲ್ಲ ಹಿಂದುಳಿದ ಶೋಷಿತ ಸಮುದಾಯದ ಮಠಮಾನ್ಯಗಳು ಭಾಳ ಪ್ರಬಲವಾಗಿ ಆರ್ಥಿಕವಾಗಿ, ರಾಜಕೀಯವಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾವೆ. ಅದಕ್ಕೆ ನಮ್ಮೆಲ್ಲರ ಪ್ರೀತಿಯ ಅಭಿಮಾನಪೂರ್ವಕವಾಗಿ ಇಲ್ಲಿ ಭಾಳಷ್ಟು ಜನ ಕುಳಿತಿದ್ದೀರಿ. ನಿಮ್ಮೆಲ್ಲರೂ ಕೂಡ ಭಾಳಷ್ಟು ಜನ ಹಿಂದುಳಿದ ಶೋಷಿತ ದಲಿತ ಸಮುದಾಯದಿಂದಲೇ ಯಡಿಯೂರಪ್ಪನವರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಆರೋಗ್ಯ, ಆಯುಷು, ದೀರ್ಘಕಾಲ ಅವರು ಈ ರಾಜ್ಯದ ಸೇವೆಯನ್ನು ಮಾಡುವಂಥ ಕಾರ್ಯವನ್ನು ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರಲ್ಲಿ ನಮಿಸಿ ಯಡಿಯೂರಪ್ಪನವರಿಗೆ ಮತ್ತೊಮ್ಮೆ ಅವರ ಆರೋಗ್ಯಕ್ಕೆ ಭಗವಂತ ಬಸವಾದಿ ಬ್ರಹ್ಮತವರ ಆರೋಗ್ಯವನ್ನು ಕರುಣಿಸಲಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತುಗಳಿಗೆ ವಿರಾಮನ ಕೊಡ್ತೀನಿ. ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.